ಅನ್ಯಾಯ ಅಧರ್ಮವು ಭೂಮಿಯ ತುಂಬಿ ಭೂದೇವಿ ಕಣ್ಣೀರು ಸುರಿಸಿದಳು. ನಾರಾಯಣ ಮತ್ತೊಮ್ಮೆ ಬಾ, ಧರ್ಮದ ದೀಪವ ಬೆಳಗಿಸು ಎಂದಳು. ಕರುಣಾಮಯ ಶ್ರೀಹರಿ ನುಡಿದನು, ಬಹಳ ಅವತಾರ ತಾಳಿ ಬಂದೆನು. ಭೂಲೋಕದ ನೋವು ಸಾಕಾಯಿತು, ಈ ಬಾರಿ ನಾನು ಬರುವುದಿಲ್ಲ. ದುಃಖದ ಭಾರವ ಹೊತ್ತುಕೊಂಡು ಭೂದೇವಿ ಕೈಲಾಸ ಸೇರಿದಳು. ಶಂಕರನ ಪಾದವ ಹಿಡಿದು ತನ್ನ ಅಳಲನ್ನು ಅರ್ಪಿಸಿದಳು. ಶಿವನು ಸ್ಮಿತದಿಂದ ನುಡಿದನು, ಕೊಲ್ಲಾಪುರ ಮಹಾಲಕ್ಷ್ಮಿಯ ಮಾತಿಗೆ ಶ್ರೀಹರಿ ಎಂದೂ ಇಲ್ಲವೆನ್ನನು, ಅವಳ ಪ್ರೀತಿಯೇ ಅವನ ಜೀವ. ಪ್ರೀತಿಯ ಮಹಾಲಕ್ಷ್ಮಿ ಬಂದು ಶ್ರೀಹರಿಯ ಮುಂದೆ ನಿಂತಳು. ಲೋಕದ ಧರ್ಮ ಉಳಿಯಬೇಕೆಂದರೆ ನೀನು ಅವತರಿಸಲೇಬೇಕು ಎಂದರು. ಮಂದಹಾಸದಿ ಶ್ರೀಹರಿ ನುಡಿದನು, ನಿನ್ನ ಮಾತನು ಮೀರಲಾರೆ. ಭೂದೇವಿಯ ಪ್ರಾರ್ಥನೆಯಂತೆ ಧರ್ಮ ರಕ್ಷಣೆಗೆ ಬರುತ್ತೇನೆ. ಶ್ರೀದಾನೇಶ್ವರ ಎಂಬ ನಾಮದಿ ಭೂಲೋಕದಲ್ಲಿ ಅವತರಿಸುವೆ. ಸಜ್ಜನರ ಪಾಲಿಗೆ ಆಶ್ರಯವಾಗಿ ಅಧರ್ಮವನ್ನು ಅಳಿಸುವೆ. ಆದರೆ ದೇವಿ ನೀನು ಬರಬೇಡ, ಭೂಲೋಕದಲ್ಲಿ ದುಷ್ಟರು ಹಲವರು ನಿನ್ನ ಮಹಿಮೆಯ ಅರಿಯದೆ ಅಪಮಾನ ಮಾಡುವರು. ಮಹಾಲಕ್ಷ್ಮಿ ಮೃದುವಾಗಿ ನುಡಿದಳು, ನಿನ್ನ ಬಿಟ್ಟು ನಾನು ಇರಲಾರೆ. ನಿನ್ನ ನೆರಳಾಗಿ ನಿನ್ನ ಉಸಿರಾಗಿ ಯಾವಾಗಲೂ ಗುಪ್ತವಾಗಿ ಜೊತೆ ಇರುವೆ. ಹೀಗೆ ಶ್ರೀದಾನೇಶ್ವರ ರೂಪದಿ ಕರುಣಾ ಸಾಗರನು ಅವತರಿಸಿದ ಮಹಾಲಕ್ಷ್ಮಿಯ ದಿವ್ಯ ಕೃಪೆಯಲ್ಲಿ ಭಕ್ತರ ಬದುಕು ಬೆಳಗಿಸಿದ. ಅರಿಯದವರು ನಿಂದಿಸಿದರು, ಸತ್ಯದ ಬೆಳಕು ಮರೆಯಾಗದು. ಭಕ್ತಿಯ ಕಣ್ಣಿಂದ ನೋಡುವವರಿಗೆ ದಿವ್ಯ ಪರಮಾತ್ಮ ಕಾಣಿಸಿ ಬರುವುದು. ಜಯ ದಾನೇಶ್ವರ ದೇವ, ಜಯ ಮಹಾಲಕ್ಷ್ಮಿ.